ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೋಡಿ ಇಲ್ಲಿ. ಸೊ ಹಾಯ್ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಮತ್ತೆ ನಾನು ಇವತ್ತು ನಿಮ್ಗೆ ಗೊತ್ತಾಗಿರ್ಬೇಕು, ಸುಮಾರಷ್ಟು ಪಾರ್ಸಲ್ಸ್ ಬಂದಿದೆ, ಮೀಶೋದಿಂದ ತರಿಸಿದೀನಿ. ಇವತ್ತು ನಾನು ರೆಡಿಮೇಡ್ ಬ್ಲೌಸ್ ಗಳ ಹಾಲ್ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ 12ರಿಂದ 13 ಬ್ಲೌಸ್ ಗಳಿದೆ. ಇದರಲ್ಲಿ ಸ್ಟ್ರೆಚಬಲ್ ಬ್ಲೌಸಸ್ ಕೂಡ ಇದೆ, ಹಾಗೆ ಪ್ಯಾಡೆಡ್, ನಾನ್ ಪ್ಯಾಡೆಡ್ ಎಲ್ಲವನ್ನು ನಾನು ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತಾ ವಿವರಿಸ್ತಾ ಹೋಗ್ತೀನಿ. ನಾನು ಯಾಕೆ ಮತ್ತೆ ರೆಡಿಮೇಡ್ ಬ್ಲೌಸ್ ಹಾಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕಳೆದ ಸರಿ ನಾನು ಒಂದು ರೆಡಿಮೇಡ್ ಬ್ಲೌಸ್ ಗಳ ವಿಡಿಯೋವನ್ನ ಮಾಡಿದ್ದೆ. ಯೂಟ್ಯೂಬ್ ಅಲ್ಲಿ ಪ್ರತಿದಿನ ಅದಕ್ಕೆ ಸುಮಾರಷ್ಟು ವ್ಯೂಸ್ ಬರ್ತಾನೆ ಇದೆ. ತುಂಬಾ ಜನ ನೋಡಿದೀರಾ, ತುಂಬಾ ಜನ ಇಷ್ಟಪಟ್ಟಿದ್ದೀರಾ, ಪರ್ಚೇಸ್ ಕೂಡ ಮಾಡ್ಕೊಂಡಿದೀರಾ. ಸೊ ತಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದವನ್ನ ಹೇಳ್ತೀನಿ. ಸೊ ನನಗನ್ನಿಸ್ತು ಮೇ ಬಿ ಈ ತರ ಬ್ಲೌಸ್ ವಿಡಿಯೋಗಳು ನಿಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇನ್ನೊಂದು ಹಾಲ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಒಂದಷ್ಟು ಬ್ಲೌಸ್ ಗಳನ್ನ ನೋಡಿ ಸೆಲೆಕ್ಟ್ ಮಾಡಿ ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತದ್ದನ್ನ ತರಿಸಿದೀನಿ. ಸೊ ಎಲ್ಲಾ ವಿಡಿಯೋವನ್ನು ನೀವು ಇಷ್ಟ ಪಡ್ತಿದ್ದೀರಾ, ನಿಮ್ಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಹಾಗೆ ಈ ಎಲ್ಲಾ ಬ್ಲೌಸ್ ಗಳನ್ನ ನಾನು ಡೀಟೇಲ್ ಆಗಿ ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ನನ್ನ ಫಸ್ಟ್ ಕಾಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡ್ಬೇಕು. ಎಲ್ಲಾ ಬ್ಲೌಸ್ ಗಳ ಲಿಂಕ್ ಅನ್ನು ನಾನು ಅಲ್ಲೇ ನಿಮ್ಗೆ ಕೊಟ್ಟಿರ್ತೀನಿ. ಸೊ ತುಂಬಾ ಸಲ ಲಾಂಗ್ ವಿಡಿಯೋಸ್ಗೆ ನನ್ಗೆ ಲಿಂಕ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಿಮ್ ಇನ್ಬಾಕ್ಸ್ ಗೆ ಲಿಂಕ್ ಬರೋದಿಲ್ಲ. ಜಸ್ಟ್ ರೀಲ್ಸ್ ಮಾತ್ರ, ಅಂದ್ರೆ ಶಾರ್ಟ್ ವಿಡಿಯೋಸ್ ಹಾಕ್ತೀನಲ್ವಾ, ಅದಕ್ಕೆ ಮಾತ್ರ ನೀವು ಲಿಂಕ್ ಅಂದ ಕೂಡಲೇ ಆಟೋ ಡಿ ಎಂ ಆಗುತ್ತೆ. ಹಾಗಾಗಿ ನೀವು ದಯವಿಟ್ಟು ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಅಲ್ಲಿ ನೀವು ಜಸ್ಟ್ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಮೀಶೋ ವೆಬ್ಸೈಟ್ ಗೆ ಅದು ಹೋಗುತ್ತೆ. ಅಲ್ಲಿ ನೀವು ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡಿದ್ರೆ ಆಯ್ತು. ಹಾಗೆ ನಾನು ಅಷ್ಟು ಬ್ಲೌಸ್ ಗಳನ್ನು 36 ಮತ್ತೆ ಅಥವಾ XL ಅಂತ ಇರುತ್ತೆ ಸೈಜ್ ಅಲ್ಲಿ, ಆ ತರದಲ್ಲಿ ತರಿಸಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಸೈಜ್ ಅಕಾರ್ಡಿಂಗ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಅದ್ರ ಪ್ರಕಾರ ನೀವು ತರ್ಸ್ಕೊಳ್ಬೇಕಾಗುತ್ತೆ. ಸೊ ಇಷ್ಟ ಹೇಳ್ತಾ ಮತ್ತೆ ನನ್ಗೆ ಎಲ್ಲಾ ಬ್ಲೌಸ್ ಅನ್ನು ನಾನು ಕೈಯಲ್ಲಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಸೊ ವೇರ್ ಮಾಡಿ ತೋರ್ಸಕ್ಕಂತೂ ಚಾನ್ಸೇ ಇಲ್ಲ, ಯಾಕಂದ್ರೆ 11 ಬ್ಲೌಸ್ ಗಳನ್ನ ನಾನು ಅಷ್ಟು ಕಂಫರ್ಟೇಬಲ್ ಆಗಿ ನಿಮ್ಗೆ ವೇರ್ ಮಾಡಿ ತೋರ್ಸಕ್ಕೆಲ್ಲ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಡೀಟೇಲ್ ಆಗಿ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕಡೆಯಿಂದ ಹೇಳಕ್ ಟ್ರೈ ಮಾಡ್ತೀನಿ. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಜನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ರೆ ಏನಾದ್ರೂ ಫ್ರಾಡ್ ಆಗುತ್ತೆ ಅದು ಇದು ಅಂತ ಹೇಳ್ತೀರಾ. ನಾನು ಇಲ್ಲಿ ತೋರಿಸುವಂತ ಅಷ್ಟು ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿರೋದನ್ನ ನೀವು ಪರ್ಚೇಸ್ ಮಾಡಬಹುದು. ಹಾಗೆ 7 days ರಿಟರ್ನ್ ಪೀರಿಯಡ್ ಕೂಡ ಇರುತ್ತೆ. ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ರಿಟರ್ನ್ ಮಾಡಿದ್ರೆ ನೀವೇನ್ ದುಡ್ಡು ಕೊಟ್ಟಿರ್ತಾರೋ ಅದಷ್ಟು ನಿಮ್ಗೆ ರಿಫಂಡ್ ಕೂಡ ಆಗುತ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ 3 ಕಡೆನೂ ನೂಲು ಕ್ರಿಯೇಷನ್ಸ್ ಅಂತ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ಆಪ್ ಅನ್ನ ಜಾಸ್ತಿ ಬಳಸ್ತೀರಾ ನೋಡಿ, ಅಲ್ಲೇ ನನ್ನನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಫಸ್ಟ್ ಬ್ಲೌಸ್ ನೀವು ನೋಡ್ಬೋದು. ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಇದು ಕಾಟನ್ ಬ್ಲೌಸ್ ಆಗಿರುತ್ತೆ. ಬ್ಯಾಕ್ ವರ್ಕ್ ನೋಡಿ ಎಂತ ಚೆನ್ನಾಗಿದೆ, ಎಂಬ್ರಾಯ್ಡ್ರಿ ವಿತ್ ಮಿರರ್ ವರ್ಕ್ ಇದೆ. ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿದೆ. ನನ್ಗೆ ಆಕ್ಚುಲಿ ಈ ಬ್ಯಾಕ್ ವರ್ಕ್ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಬ್ಲೌಸ್. ಹಾಗೆ ಫ್ರಂಟ್ ಸೈಡ್ ನಿಮ್ಗೆ ಈ ತರ ಬರ್ತಾ ಇದೆ. ಇದು ನಾನ್ ಪ್ಯಾಡೆಡ್ ಬ್ಲೌಸ್ ಆಗಿರುತ್ತೆ. ಮತ್ತೆ ಈ ತರ ಪೈಪಿಂಗ್ ವರ್ಕಿನ ಮುಖಾಂತರ ಎಲ್ಲ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಇರ್ಬೋದು, ನೆಕ್ ಪಾರ್ಟ್ ಇರ್ಬೋದು, ಮತ್ತೆ ಇದ್ರ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಕಾಟನ್ ಆಗಿರೋದ್ರಿಂದ ಕಂಫರ್ಟೇಬಲ್ ಆಗಿ ಕೂಡ ಇರುತ್ತೆ. ಮತ್ತೆ ಇದು ನಿಮ್ಗೆ ವೈಟ್ ಅಥವಾ ರೆಡ್ ಕಲರ್ ಬೇಸ್ಡ್ ಯಾವ್ದೇ ಸೀರೆ ಇರುತ್ತೆ ನೋಡಿ, ಆರಾಮಾಗಿ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಬಟ್ಟೆ ಕೂಡ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿಲೇ ಬಂದಿದೆ, ನೋಡ್ತಿದ್ದೀರಲ್ಲ. ಸೊ ನಾನು ತೋರಿಸುವಂತ ಬ್ಲೌಸ್ ಗಳಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಕಾಮೆಂಟ್ ಮಾಡಿ. ಸೊ ನಾನು ತೋರಿಸುವಂತ ಈ ಬ್ಲೌಸ್ ಗಳಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದ್ರೆ ನನ್ಗೆ ಕಾಮೆಂಟ್ ಅಲ್ಲಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಿಮ್ಗೆ. ಹಾಗೆ ಈ ಬ್ಲೌಸ್ಗೆ ನಾನು ಪೇ ಮಾಡಿರೋದು 243 ರುಪೀಸ್. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನೋಡಿ ಈ ರೀತಿಯಾಗಿದೆ. ಇದು ಬ್ಲಾಕ್ ಕಲರ್ ಬಟ್ಟೆಯಲ್ಲಿ ಬಂದಿದೆ, ಕಾಟನ್ ಮೆಟೀರಿಯಲ್ ಆಗಿರುತ್ತೆ. ಹಾಗೆ ಇದಕ್ಕೆ ಎಲ್ಲಾ ಕಡೆಗೂ ರೆಡ್ ಕಲರ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ಅಂದ್ರೆ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೂ ಕೂಡ ಅಷ್ಟೇನೆ ಒಳ್ಳೆ ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಲ್ಲ ನಿಮ್ಗೆ. ಸ್ಲೀವ್ಸ್ ಗೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಇದೆ. ತುಂಬಾನೇ ಚೆನ್ನಾಗಿ ಪ್ರೊಫೆಷನಲ್ ಲುಕ್ ಕೊಡುತ್ತೆ. ನೀವು ಯಾವ್ದಾದ್ರು ಖಾದಿ ಕಾಟನ್ ಸ್ಯಾರಿಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರೆ ಅದಕ್ಕೆಲ್ಲ ಈ ತರದ ಬ್ಲೌಸ್ ಗಳನ್ನ ಆರಾಮಾಗಿ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಹಾಗೆ ಬ್ಯಾಕ್ ಸೈಡ್ ನೋಡಿ ಎಂತ ಬ್ಯೂಟಿಫುಲ್ ಅಲ್ವಾ. ಸೊ ಬ್ಯಾಕ್ ವರ್ಕ್ ನೋಡ್ಬೋದು. ಸೊ ಈ ತರದ್ದೆಲ್ಲ ನಾವು ಮಾಡಿಸ್ಬೇಕು ಅಂತಂದ್ರೆ ಎಷ್ಟು ಕಾಸ್ಟ್ಲಿ ಇದೆ ಅಂತ ನಿಮ್ಗೆ ಗೊತ್ತಿದೆ, ನಾನೇನೋ ಹೇಳೋದ್ ಬೇಕಾಗಿಲ್ಲ. ಸೊ ನೋಡಿ ಈ ತರ ಇದೆ. ಇದು ಕೂಡ ಅಷ್ಟೇನೆ ನಾನ್ ಪ್ಯಾಡೆಡ್ ಆಗಿರುತ್ತೆ. ಸೊ
ಮತ್ತೆ ನಾನು ಸೈಜ್ ತರಿಸಿರೋದು 36 ಅಲ್ಲಿ ತರಿಸಿರ್ತೀನಿ. ನಿಮ್ಮ ಸೈಜ್ ಅಕಾರ್ಡಿಂಗ್ ನೋಡಿ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 264 ರೂಪಾಯಿ, 264 ರುಪೀಸ್ ಆಗಿರುತ್ತೆ. ನೆಕ್ಸ್ಟ್ ಬ್ಲೌಸ್ ನೋಡ್ಬೋದು, ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಬ್ಲಾಕ್ ಕಲರ್ ಅಲ್ಲಿ ತರಿಸಿದೀನಿ. ಸೊ ಇದಕ್ಕೆ ಬ್ಯೂಟಿಫುಲ್ ಆಗಿರುವಂತ ಎಂಬ್ರಾಯ್ಡ್ರಿ ಡಿಸೈನ್ಸ್ ಇದೆ. ನೋಡ್ತಿದ್ದೀರಲ್ಲ ಸ್ಲೀವ್ಸ್ ಗೆ ಎಂತ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಬ್ಯೂಟಿಫುಲ್ ಆಗಿದೆ, ಈ ತರ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದರಲ್ಲಿ ಪಿಂಕ್ ಮತ್ತೆ ಲೈಟ್ ಗ್ರೀನ್ ಇದೆಲ್ಲ ಹೈಲೈಟ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಹಾಗೆ ಆಲ್ ಓವರ್ ಬ್ಲೌಸ್ ನಿಮ್ಗೆ ಈ ತರ ಚಿಕ್ಕ ಚಿಕ್ಕ ಎಂಬ್ರಾಯ್ಡ್ರಿ ಕೂಡ ಕಾಣಿಸುತ್ತೆ. ಇದು ಕೂಡ ನಾನ್ ಪ್ಯಾಡೆಡ್ ಆಗಿರುತ್ತೆ, ಯಾವುದೇ ಪ್ಯಾಡ್ ಇದಕ್ಕೆ ಇಲ್ಲ. ಹಾಗೆ ಫ್ರಂಟ್ ಪಾರ್ಟ್ ಈ ತರ ಬರ್ತಾ ಇದೆ. ಹಾಗೆ ಬ್ಯಾಕ್ ಪಾರ್ಟ್ ನೋಡಿ, ಬ್ಯಾಕ್ ನೆಕ್ ಕೂಡ ಸಖತ್ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದನ್ನ ವೇರ್ ಮಾಡಿದಾಗ ಅದ್ರ ಬ್ಯೂಟಿ ಗೊತ್ತಾಗುತ್ತೆ. ನೋಡ್ಬೋದು ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಮಾಡಿದ್ದಾರೆ. ಹಾಗೆ ಎಂಬ್ರಾಯ್ಡ್ರಿ ಡಿಸೈನ್ ಕೂಡ ಸಖತ್ತಾಗಿದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ನೋಡಿ ತುಂಬಾ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು ಜಸ್ಟ್ 198 ರುಪೀಸ್. ಸೊ ಜಸ್ಟ್ 198 ರುಪೀಸ್ಗೆ ಈ ಬ್ಲೌಸ್ ನಿಮ್ಗೆ ಸಿಗ್ತಾ ಇದೆ ಮೀಶೋದಲ್ಲಿ ನೋಡಿ. ನೆಕ್ಸ್ಟ್ ಬ್ಲೌಸ್ ನಾನು ತೋರಿಸ್ತಿರೋದು ಸ್ವಲ್ಪ ಕ್ರೀಮ್ ಕಲರ್ ಅಲ್ಲಿ ಇರುವಂತದ್ದು. ಪಿಂಕ್ ಸೀರೆ ಇರ್ಬೇಕು, ಈ ಬ್ಲೌಸ್ ಹಾಕೊಳ್ಬೇಕು, ಸೂಪರ್ ಆಗಿ ಕಾಣಿಸುತ್ತೆ. ಸೊ ನೋಡಿ ಇದು ಕೂಡ ಅಷ್ಟೇನೆ ಕಾಟನ್ ಮೆಟೀರಿಯಲ್, ಪ್ಯೂರ್ ಕಾಟನ್ ಆಗಿರುತ್ತೆ. ಹಾಗೆ ಸ್ಲೀವ್ಸ್ ಗೆ ನಾನು ಬ್ಲಾಕ್ ತೋರಿಸಿದ್ನಲ್ಲ ಅದೇ ರೀತಿಯಲ್ಲಿ ಇದು ವೈಟ್ ಅಲ್ಲ ಕ್ರೀಮ್ ಕಲರ್. ಸೊ ಎಂಬ್ರಾಯ್ಡ್ರಿ ಡಿಸೈನ್ ನೋಡಿ ಅಂತ ಬ್ಯೂಟಿಫುಲ್ ಆಗಿದೆ. ಆಲ್ ಓವರ್ ಬ್ಲೌಸ್ ನಿಮ್ಗೆ ಈ ತರ ಪಿಂಕ್ ಕಲರ್ ಅಲ್ಲಿ ಎಂಬ್ರಾಯ್ಡ್ರಿ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ, ನಾನ್ ಪ್ಯಾಡೆಡ್ ಆಗಿರುತ್ತೆ ಇದು ಕೂಡ. ಹಾಗೆ ಫ್ರಂಟ್ ಹುಕ್ ಬರ್ತಾ ಇದೆ. ಮತ್ತೆ ಬ್ಯಾಕ್ ಸೈಡ್ ಕೂಡ ಇದಕ್ಕೆ ನಿಮ್ಗೆ ಈ ರೀತಿ ವರ್ಕ್ ಇರುವಂತದ್ದು. ಬ್ಯಾಕ್ ವರ್ಕ್ ನೋಡಿನೇ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಬ್ಲೌಸ್ ಗಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನಿಸ್ತು. ಹಾಗೆ ಬ್ಯಾಕ್ ಸೈಡ್ ಎಂಬ್ರಾಯ್ಡ್ರಿ ಕೂಡ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಇದೆ. ಇದು ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡ್ಬಹುದು ನಾನು ಪೇ ಮಾಡಿರೋದು 233 ರುಪೀಸ್. ಇದಕ್ಕೂ ಕೂಡ ಅಷ್ಟೇನೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಇದು 36 ಅಲ್ಟ್ರೇಬಲ್ ಇದೆ. ಸೊ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಮಾಡ್ಬಿಟ್ರೆ ಸೂಪರ್ ಆಗಿರುತ್ತೆ ಈ ಬ್ಲೌಸ್ ಗಳು. ನೋಡಿ ಚೆನ್ನಾಗಿದೆ. ಇವತ್ತಿನ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ. ಇದು ನೋಡಿ ಈ ತರ ಇದೆ. ಇದು ಅಜ್ರಕ್ ಕಾಟನ್ ಅಂತ ಹೇಳ್ತೀವಲ್ಲ ಆ ತರದ್ದು, ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ತರ್ತಿದೀನಿ. ನಿಮ್ಗೆ ಕಾಲರ್ ನೆಕ್ ಬರ್ತಾ ಇದೆ ಇದು. ಸೊ ಫ್ರಂಟ್ ಹುಕ್ ವಿತ್ ಕಾಲರ್, ಮತ್ತೆ ಇದು ನಾನ್ ಪ್ಯಾಡೆಡ್ ಆಗಿರುತ್ತೆ. ಬ್ಯಾಕ್ ಸೈಡ್ ನಿಮ್ಗೆ ಈ ತರ ಬರ್ತಾ ಇದೆ, ಅಂದ್ರೆ ಫುಲ್ ಇದೆ. ಒಂದ್ ರೀತಿ ಕ್ರಾಪ್ ಟಾಪ್ ತರ ಅಂತ ಅನ್ಕೊಂಡ್ರು ಸರಿ. ಇದು ಆ ತರ ಇದೆ. ಇಲ್ಲಿ ಸೈಡ್ಸ್ ಗೆ ನಿಮ್ಗೆ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡಿದ್ದಾರೆ. ಸ್ಲೀವ್ಸ್ ಇರೋದಿಲ್ಲ ಇದಕ್ಕೆ, ಒಳಗಡೆ ಏನಾದ್ರು ಕೊಟ್ಟಿದಾರ? ಇಲ್ಲ, ಇದಕ್ಕೆ ಸ್ಲೀವ್ಸ್ ಕೊಟ್ಟಿಲ್ಲ. ಸೊ ಇದು ಸ್ಲೀವ್ಲೆಸ್ ಆಗಿರುತ್ತೆ. ಸ್ವಲ್ಪ ಟ್ರೆಂಡಿ ಆಗಿದೆ ಅಂತ ಹೇಳ್ಬೋದಲ್ವಾ. ಸ್ವಲ್ಪ ಡಿಫ್ರೆಂಟ್ ಆಗಿ ಇರುವಂತಹ ಬ್ಲೌಸ್ ಅನ್ನ ನೀವೇನಾದ್ರು ಸರ್ಚ್ ಮಾಡ್ತಿದ್ರೆ ಇದನ್ನ ಟ್ರೈ ಮಾಡಬಹುದು. ಬಟ್ ಇದು ಆಸ್ ಆಫ್ ನೋ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇದೆ. ಇದಕ್ಕೆ 224 ರೂಪಾಯಿ ಪೇ ಮಾಡಿದೀನಿ ಅಷ್ಟೇನೆ. ಬಟ್ ಇದು ಆಸ್ ಆಫ್ ನೋ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ. ಸೊ ನೋಡೋಣ, ಇದು ಸ್ಟಾಕ್ ಅಲ್ಲಿ ಬಂದಾಗ ನಾನು ಇದನ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಬಹುದು. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ಇದೊಂದು ಬ್ಯೂಟಿಫುಲ್ ಆಗಿರುವಂತ ಅಜ್ರಕ್ ಕಾಟನ್ ಅಲ್ಲಿ ಬಂದಿದೆ. ಇವತ್ತು ತರಿಸಿರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಬ್ಲಾಕ್ ಇದೆ. ಯಾಕಂದ್ರೆ ಅದೇ ನಂಗೆ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಆರ್ಡರ್ ಹಾಕ್ಬೇಕಾದ್ರೆ. ಎಲ್ಲವೂ ಕೂಡ ಒಳ್ಳೆ ಕ್ವಾಲಿಟಿಲಿದೆ, ಒಳ್ಳೊಳ್ಳೆ ರೇಟಿಂಗ್ಸ್ ಇತ್ತು. 4+ ರೇಟಿಂಗ್, 4 ಸ್ಟಾರ್ ಪ್ಲಸ್ ರೇಟಿಂಗ್ ಇರೋದ್ರಿಂದ ಅದನ್ನ ಚೂಸ್ ಮಾಡಿ ತರಿಸಿದೀನಿ. ಸೊ ಇದು ನೋಡಿ, ಇದು ಕೂಡ ನಿಮ್ಗೆ ಅಜ್ರಕ್ ಪ್ರಿಂಟ್ ಸ್ಲೀವ್ಸ್ ಬರ್ತಾ ಇದೆ. ಸ್ಲೀವ್ಸ್ ಮೇಲೆ ಈ ತರ ಇದೆ, ಸಿಂಪಲ್ ಆಗಿ ಕಾಣಿಸುತ್ತೆ. ನೋ ಪ್ಯಾಡ್ ಅಂದ್ರೆ ವಿದೌಟ್ ಪ್ಯಾಡ್ ಬರ್ತಾ ಇದೆ ಇದು. ಸ್ಲೀವ್ಸ್ ನೋಡಿ ಈ ರೀತಿ ಇದೆ. ಹಾಗೆ ಇದ್ರ ಮೇನ್ ಹೈಲೈಟ್ ಅಂತಂದ್ರೆ ಇದ್ರ ಬ್ಯಾಕ್ ನೆಕ್ ಅಂತ ಹೇಳ್ಬೋದು. ಬ್ಯಾಕ್ ನೆಕ್ ನೋಡಿ ಎಂತ ಚೆನ್ನಾಗಿದೆ. ಥಿಂಕ್ ಇಲ್ಲಿ ನಿಮ್ಗೆ ಕಾಣಿಸ್ತಿಲ್ಲ. ಹಾ ನೋಡಿ ಈ ರೀತಿ ಬರ್ತಾ ಇದೆ. ಹಾಫ್ ನಿಮ್ಗೆ ಅಜ್ರಕ್ ಬಟ್ಟೆ ಏನಿದೆ ಅದನ್ನ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಓಪನ್ ಆಗಿ ಈ ತರ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ ಪ್ಯೂರ್ ಕಾಟನ್. ಅದರ ಸ್ಮೆಲ್ ಅಲ್ಲೇ ಗೊತ್ತಾಗ್ತಾ ಇದೆ ಅಷ್ಟು ಚೆನ್ನಾಗಿರುವಂತ ಪ್ಯೂರ್ ಕಾಟನ್, ಜೈಪುರಿ ಕಾಟನ್. ಸೊ ಈ ಬ್ಲೌಸ್ ಸ್ವಲ್ಪ ಕಾಸ್ಟ್ಲಿ ಅಂತ ನನಗೆ ಅನಿಸ್ತು ಇರೋದ್ರಲ್ಲಿ ಕಂಪೇರ್ ಮಾಡಿದ್ರೆ. ಬೇರೆದೆಲ್ಲವೂ ನಂಗೆ ವಿದಿನ್ 300, 250 ಆ ರೇಂಜ್ ಅಲ್ಲಿ ಸಿಕ್ಕಿದೆ. ಅಂದ್ರೆ ಬಿಲೋ 300 ಅಲ್ಲಿ ಸಿಕ್ಕಿದೆ. ಬಟ್ ಈ ಬ್ಲೌಸ್ ನಮ್ಗೆ 418 ರುಪೀಸ್ ಬೀಳ್ತು. ಸೊ ಇದಕ್ಕೆ ನಾನು ಪೇ ಮಾಡಿರೋದು 418 ರೂಪಾಯಿ. ಬಟ್ ಇದು ಖಂಡಿತವಾಗಿ ಒಂದು ವರ್ತ್ ಅಂತ ಅನ್ಸುತ್ತೆ, ಬಿಕಾಸ್ ಆಫ್ ದ ಕ್ಲಾತ್ ಕ್ವಾಲಿಟಿ. ಚೆನ್ನಾಗಿದೆ ಈ ಕ್ವಾಲಿಟಿ ಕೂಡ. ನೆಕ್ಸ್ಟ್ ಬ್ಲೌಸ್ ನಾನು ಈ ತರ ಒಂದ್ ರೀತಿ ಬ್ಲೂ ಕಲರ್ ನೆಟ್ ಮೆಟೀರಿಯಲ್ ಅಲ್ಲಿ ತರಿಸಿದೀನಿ. ಕಾಣಿಸ್ತಿದೆಯಲ್ಲ, ಇಲ್ಲಿ ನಿಮ್ಗೆ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ. ಸೊ ಇದು ನಿಮ್ಗೆ ಫ್ರಂಟ್ ಪಾರ್ಟ್ ಬರ್ತಾ ಇದೆ, ಪ್ಯಾಡೆಡ್ ಆಗಿರುತ್ತೆ ಇದು.
ಪಾರ್ಟ್ ಮತ್ತೆ ಪ್ಯಾಡೆಡ್ ಆಗಿರುತ್ತೆ. ಹಾಗೆ ಸ್ಲೀವ್ಸ್ ಗೆ ಈ ತರ ನಿಮ್ಗೆ ನೆಟ್ ಮೆಟೀರಿಯಲ್ ಅನ್ನ ಹಾಕಿದ್ದಾರೆ. ಚೆನ್ನಾಗಿದೆ ಇದು ಕೂಡ. ಇದು ಯಾವುದೇ ಸ್ವಲ್ಪ ಡಿಸೈನ್ ಮತ್ತೆ ಪ್ರಿಂಟ್ ಎಲ್ಲ ಇರುತ್ತಲ್ಲ, ಆ ತರ ಸೀರೆಗಳಿಗೆ ಕಾಂಬಿನೇಷನ್ ಮಾಡ್ಕೊಳ್ಬಹುದು, ಅಥವಾ ಸಿಲ್ಕ್ ಸೀರೆಗಳ ಜೊತೆಗೂ ಕೆಲವೊಮ್ಮೆ ಕಾಂಬಿನೇಷನ್ ಮಾಡ್ಕೋಬಹುದು. ನೋಡಿ ಚೆನ್ನಾಗಿದೆ. ಇದು ಬ್ಯಾಕ್ ಹುಕ್ ಆಗಿರುತ್ತೆ, ಬ್ಯಾಕ್ ಸೈಡ್ ಹುಕ್ ಇದೆ ಇದಕ್ಕೆ, ಕಾಣಿಸ್ತಿದೆಯಲ್ಲ. ಮತ್ತೆ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ, ಈ ರೀತಿ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು. ಮತ್ತೆ ಈ ಬ್ಲೌಸ್ ಗಳೆಲ್ಲವೂ ಕೂಡ ನನ್ನ ಲಿಂಕ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ 10 ರೂಪಿ ಡಿಸ್ಕೌಂಟ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ನೋಡಿ ಈ ತರ ಇದೆ. 36 ಆಲ್ಟ್ರೇಬಲ್ ಇದು. ಫ್ರಂಟ್ ಪೋರ್ಷನ್ ನೋಡಿ ಯಾವ ತರ ಇದೆ ಅಂತ ಹೇಳಿ. ಟ್ರಾನ್ಸ್ಪರೆಂಟ್ ಏನೂ ಇಲ್ಲ, ನಿಮ್ಗೆ ಆರಾಮಾಗಿ ಎಲ್ಲ ನೀಟಾಗಿ ಕವರೇಜ್ ಸಿಗ್ತಾ ಇದೆ, ಫ್ರಂಟ್ ಮತ್ತೆ ಬ್ಯಾಕ್. ಹಾಗೇನೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಾನು ಅದನ್ನು ನಿಮ್ಗೆ ಟ್ಯಾಗ್ ಮಾಡಿರ್ತೀನಿ, ಲಿಂಕ್ ಅಲ್ಲಿ ಶೇರ್ ಮಾಡಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಬಹುದು. ಮತ್ತೆ ಇದಕ್ಕೆ ಪೇ ಮಾಡಿರೋದು 245 ರುಪೀಸ್, 247 ರೂಪಾಯಿ. ಇವತ್ತಿನ ನೆಕ್ಸ್ಟ್ ಬ್ಲೌಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಷ್ಟು ಕಡಿಮೆ ರೇಟ್ಗೆ ಹೆಂಗೆ ಕೊಡ್ತಾರೆ ಅಂತಾನೆ ಗೊತ್ತಾಗಲ್ಲ ಕೆಲವೊಮ್ಮೆ. ಇದು ಕೂಡ ನಿಮ್ಗೆ ಪ್ಯೂರ್ ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿದೆ. ನೋಡಿ ಆಲ್ ಓವರ್ ಬ್ಲೌಸ್ ನಿಮ್ಗೆ ಈ ತರ ವರ್ಲಿ ಪ್ರಿಂಟ್ ಅಂತ ಹೇಳ್ತೀವಲ್ಲ, ನೋಡಿ ಕಾಣಿಸ್ತಿದೆ ಅನ್ಕೊಳ್ತೀನಿ, ಟ್ರೈಬಲ್ ಪ್ರಿಂಟ್ ಆ ರೀತಿ ಬಂದಿದೆ. ಹಾಗೆ ನೆಕ್ ಪೋರ್ಷನ್ ಗೆ ನಿಮ್ಗೆ ಈ ತರ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಪೈಪಿಂಗ್ ಮುಖಾಂತರ. ಈವನ್ ಸ್ಲೀವ್ಸ್ಗೂ ಕೂಡ ನೀಟಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇದು ಕೂಡ ನಾನ್ ಪ್ಯಾಡೆಡ್ ಆಗಿರುತ್ತೆ, ಫ್ರಂಟ್ ಹುಕ್ ಆಗಿದೆ. ಹಾಗೆ ಇದು ನಿಮ್ಗೆ ಬ್ಯಾಕ್ ಸೈಡ್ ಜಸ್ಟ್ ಪ್ಲೇನ್ ಇದೆ ಅಂತ ಹೇಳುವಂತ ಯಾವುದೇ ಡಿಸೈನ್ ಪ್ಯಾಟರ್ನ್ ಏನಿಲ್ಲ. ಜಸ್ಟ್ ಏನು ಅಂದ್ರೆ ಡೈಲಿ ವೇರ್ ಪರ್ಪಸ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ ಈ ತರ ಬಂದಿದೆ. ಜಸ್ಟ್ 176 ರುಪೀಸ್, 176 ರೂಪಾಯಿ ಅಷ್ಟೇನೆ. ನೋಡಿ ಚೆನ್ನಾಗಿದೆ ಅಲ್ವಾ. ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನಾನ್ ತೋರಿಸ್ತಿರೋದು ಇದು ಕೂಡ ಅಷ್ಟೇನೆ ಪ್ರೀಮಿಯಂ ಕಾಟನ್ ಅಲ್ಲಿ ಬಂದಿದೆ. 254 ರುಪೀಸ್, 254 ರೂಪಾಯಿ. ಮತ್ತೆ ಇದು ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬ್ಲೌಸ್. ಯಾಕೆ ಅಂತ ಹೇಳ್ತೀನಿ. ನೋಡಿ ಇದು ಫ್ರಂಟ್ ಪಾರ್ಟ್ ನಾನ್ ತೋರಿಸ್ತಿರೋದು, ಈ ತರ ಪೈಪಿಂಗ್ ಮುಖಾಂತರ ಎಲ್ಲ ಕಡೆ ಫಿನಿಶಿಂಗ್ ಮಾಡಿದ್ದಾರೆ. ಮತ್ತೆ ಇದು ನಾನ್ ಪ್ಯಾಡೆಡ್ ಆಗಿರುತ್ತೆ, ಫ್ರಂಟ್ ಹುಕ್ ಆಗಿರುತ್ತೆ. ನೋಡಿ ಸ್ಲೀವ್ಸ್ ಗೆ ಈ ತರ ಬಟ್ಟೆ ಕೊಟ್ಟು ಇಲ್ಲಿ ನೋಡ್ತಿದ್ದೀರಲ್ಲ, ಈ ತರ ರಂಗೋಲಿ ಡಿಸೈನ್ ಇದೆ. ಇದು ಕೋಲಂ ಪ್ರಿಂಟ್ ಅಂತಾನೆ ಇತ್ತು ಟೈಟಲ್ ಅಲ್ಲಿ, ಅಂದ್ರೆ ರಂಗೋಲಿ ಡಿಸೈನ್ ಕೊಡ್ತಿದ್ದಾರೆ. ಬ್ಯಾಕ್ ಸೈಡ್ ನೋಡಿ ಬ್ಯೂಟಿಫುಲ್ ಅಲ್ವಾ. ಸೈಡು ನೋಡಿ ಎಷ್ಟು ಬ್ಯೂಟಿಫುಲ್ ಅಲ್ವಾ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗ್ ಅನಿಸ್ತು. ಬ್ಲೌಸ್ ಸಿಂಪಲ್ ಆದ್ರೂ ಕೂಡ, ಅಂದ್ರೆ ಅದೇ ವಿಶೇಷವಾದ ಪ್ಯಾಟರ್ನ್ಸ್ ಕಟಿಂಗ್ಸ್ ಇಲ್ದೇ ಇದ್ರು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಜಸ್ಟ್ ಒಂದು ಸಿಂಪಲ್ ಬ್ಲೌಸ್, ಬಟ್ ಇದಕ್ಕೆ ಈ ತರ ರಂಗೋಲಿ ಎಲ್ಲ ಇರೋದ್ರಿಂದ ಇದು ಹೈಲೈಟ್ ಆಗತ್ತೆ. ನೋಡಿ ಚೆನ್ನಾಗಿದೆ ಅಲ್ವಾ. ಸೊ ಇದಕ್ಕೆ ಪೇ ಮಾಡಿರೋದು 254 ರೂಪಾಯಿ, 254 ರುಪೀಸ್. ಫಸ್ಟ್ ಎಂಡಿಂಗ್ ಗೆ ಬರ್ತಾ ಇದೀವಿ. ಇನ್ನೊಂದು 3 ಬ್ಲೌಸ್ ತೋರ್ಸಿದ್ರೆ ಮುಗೀತು. ಇವತ್ತಿನ ಕಲೆಕ್ಷನ್ ಅಲ್ಲಿ ನನಗೆ 2 ಬ್ಲೌಸ್ಗಳು ಸ್ವಲ್ಪ ಜಾಸ್ತಿ ಇಷ್ಟ ಆಗಿದೆ. ಸೊ ಅದನ್ನ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಆಸ್ ಯೂಶುವಲ್. ಸೊ ಇವಾಗ ನೆಕ್ಸ್ಟ್ ಬ್ಲೌಸ್ ಅನ್ನ ತೋರಿಸ್ತಾ ಇದ್ದೀನಿ. ಕೂಡ ನಿಮ್ಗೆ ಸ್ಟ್ರೆಚಬಲ್ ಬ್ಲೌಸ್ ಬರ್ತಾ ಇದೆ. ಇದು ಲಾಸ್ಟ್ ನಾನು ವಿಡಿಯೋ ಮಾಡಿದ್ನಲ್ಲ, ಕಂಪ್ಲೀಟ್ ಎಲ್ಲ ಸ್ಟ್ರೆಚಬಲ್ ಬ್ಲೌಸ್ ಗಳನ್ನ ತೋರಿಸಿದ್ದೆ. ಅದೇ ತರ ಇದು ಕೂಡ ಅಷ್ಟೇನೆ. ಮಟೀರಿಯಲ್ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಸಿಂಪಲ್ ಸ್ಟ್ರೆಚಬಲ್ ಬ್ಲೌಸ್, ಮಲ್ಟಿ ಕಲರ್ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ತರ್ಸ್ಕೊಂಡಿದೀನಿ. ಸೊ ಇದು ನಿಮ್ಗೆ ಫ್ರಂಟ್ ಪಾರ್ಟ್ ಮತ್ತೆ ಇದು ಬ್ಯಾಕ್ ಪಾರ್ಟ್, 3/4 ಸ್ಲೀವ್ಸ್ ಆಗಿರುತ್ತೆ ಇದು ಅಷ್ಟೇನೆ. ಹಾಗೇನೆ ಇದಕ್ಕೆ ನಾನು ಪೇ ಮಾಡಿರೋದು, ಈ ಬ್ಲೌಸ್ಗೆ ಪೇ ಮಾಡಿರೋದು 228 ರೂಪಾಯಿ. ಸೊ ನೆಕ್ಸ್ಟ್ ಬ್ಲೌಸ್ ನಾನು ಇವತ್ತು ತೋರಿಸ್ತಿರೋದು, ಇದು ಕೂಡ ಸಿಕ್ಕಾಪಡೆ ಇಷ್ಟ ಆಯ್ತು ನನ್ಗೆ. ಒಬ್ರು ನನ್ನ ಫ್ರೆಂಡ್ ಒಬ್ರು ಕೇಳಿದ್ರು ಫುಲ್ ಸ್ಲೀವ್ಲೆಸ್ ಇರುವಂತಹ ಬ್ಲೌಸ್ ಕಲೆಕ್ಷನ್ ಮಾಡು ಅಂತ ಹೇಳಿ. ಸೊ ತುಂಬಾ ಸಿಗ್ಲಿಲ್ಲ ನನ್ಗೆ, ಕೆಲವು ಮಾತ್ರ ಈ ಸಲ 2 ತರ್ಸಿದೀನಿ. ನೋಡೋಣ, ಮೇ ಬಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಲೆಕ್ಷನ್ ಹಾಲ್ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಸ್ಲೀವ್ಲೆಸ್ ಬ್ಲೌಸ್ ಗಳಿದ್ದು. ಸೊ ಇದು ನೋಡಿ, ಇದು ಕೂಡ ನಿಮ್ಗೆ ಸ್ಲೀವ್ಲೆಸ್ ಬರ್ತಿದೆ. ಬಟ್ ಇದ್ರ ಪ್ಯಾಟರ್ನ್ ಅಂದ್ರೆ ಈ ಬಟ್ಟೆನೆ ಎಷ್ಟು ಚೆನ್ನಾಗಿದೆ. ಬ್ಲಾಕ್ ಮೇಲೆ ಈ ತರ ಸೀಕ್ವೆನ್ಸ್ ವರ್ಕ್ ಇದೆ, ಹತ್ರದಿಂದ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ನೋಡಿ ಈ ತರ ಇದೆ. ಚಿಕ್ಕ ಸ್ಲೀವ್ಲೆಸ್ ಹಾಕೋಕೆ ಇಷ್ಟ ಪಡೋರ್ಗೆಲ್ಲ ಖಂಡಿತ ಇದು ಇಷ್ಟ ಆಗುತ್ತೆ. ಮತ್ತೆ ಪ್ಯಾಚ್ ಒನ್, ಇದು ಸ್ಲೀವ್ಲೆಸ್ ಆಗಿರುತ್ತೆ, ನಿಮ್ಗೆ ಕಾಣಿಸ್ತಿದೆಯಲ್ಲ, ಹಾಗೆ ಪ್ಯಾಡೆಡ್ ಆಗಿ ಕೂಡ ಇದೆ. ಮತ್ತೆ ಹಿಂದ್ಗಡೆ ಬ್ಯಾಕ್ ಹುಕ್ ಆಗಿರುತ್ತೆ, ಮತ್ತೆ ಬ್ಯಾಕ್ ಗೆ ಒಂದು ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ಸಾಫ್ಟ್ ಆಗಿ ಚೆನ್ನಾಗಿದೆ, ಎಲ್ಲೂ ಕೂಡ ಚುಚ್ಚೋ ರೀತಿ ಕಾಣಿಸ್ತಿಲ್ಲ. ಮತ್ತೆ ಬಟ್ಟೆ ಡಿಸೈನ್ ಒಂಥರ ಚೆನ್ನಾಗಿದೆ. ನೋಡಿ ಇದಕ್ಕೆ ಅಲ್ಲಲ್ಲಿ ನಿಮ್ಗೆ ಸೀಕ್ವೆನ್ಸ್ ವರ್ಕ್ ಕೂಡ ಕಾಣಿಸ್ತಿದೆ. ಹತ್ರದಿಂದ ತೋರಿಸ್ತಾ ಇದೀನಿ, ನೋಡ್ತಿದ್ದೀರಲ್ಲ.
ಸೊ ಚೆನ್ನಾಗಿದೆ ಇದು ಕೂಡ. ಸ್ಲೀವ್ಲೆಸ್ ಇಷ್ಟಪಡೋರು ಖಂಡಿತವಾಗಿ ಟ್ರೈ ಮಾಡಿ. ಮತ್ತೆ ಇದನ್ನ ಪರ್ಚೇಸ್ ಮಾಡಿದ್ರೆ ನನ್ನ ಲಿಂಕ್ ಮುಖಾಂತರ ನೀವು ₹10 ಮತ್ತೆ ನಿಮ್ಗೆ ಆಫ್ ಕೂಡ ಸಿಗ್ತಾ ಇದೆ. ಸೊ ಇದಕ್ಕೆ ನಾನು ಪೇ ಮಾಡಿರೋದು ₹386. ಈ ಬ್ಲೌಸ್ ಅಲ್ಲಿ ಬೇರೆ ಒಂದೆರಡು ಮೂರು ಕಲರ್ ಪ್ಯಾಟರ್ನ್ಸ್ ಕೂಡ ಇದೆ, ಅದನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ. ಇವತ್ತಿನ ಫೈನಲ್ ಬ್ಲೌಸ್ ತೋರಿಸುವಂತ ಟೈಮ್ ಬಂತು. ಇದು ನನ್ನ ಈ ತರದ ಹಾಲ್ ವಿಡಿಯೋದಲ್ಲಿ ಕಲೆಕ್ಷನ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು ಇದು. ಸೊ ನಿಮ್ಗೂ ಕೂಡ ನಾನು ತೋರಿಸ್ತೀನಿ ಇವಾಗ. ಈ ಸಲ ಅದೇನೋ ಗೊತ್ತಿಲ್ಲ, ನನ್ಗೆ ಗೊತ್ತಾಗದೆ ಜಾಸ್ತಿ ಬ್ಲಾಕ್ ಕಲರ್ ಅಲ್ಲೇ, ಬ್ಲಾಕ್ ಬೇಸ್ ಅಲ್ಲೇ ತುಂಬಾ ಬ್ಲೌಸ್ ಗಳು ಆರ್ಡರ್ ಮಾಡಿದೀನಿ ಅಂತ ಈಗ ಅನಿಸ್ತಾ ಇದೆ ನನ್ಗೆ. ಬೇರೆ ಬೇರೆ ಕಲರ್ಸ್ ಮಾಡಬಹುದಿತ್ತು, ಇರ್ಲಿ ಪರವಾಗಿಲ್ಲ. ಬ್ಲಾಕ್ ನೋಡಿ ಇದು ಯಾವ ತರ ಇದೆ ಅಂತ ಹೇಳಿ. ಇದು ನಿಮ್ಗೆ ಪ್ಲೇನ್ ಬ್ಲಾಕ್ ಆಗಿರುತ್ತೆ, ಬಟ್ ಇದ್ರ ಮೇನ್ ಹೈಲೈಟ್ ಅಂದ್ರೆ ಈ ಕವಡೆ ವರ್ಕ್. ತುದಿ ಕಡೆಗೆ, ಬ್ಲೌಸಿನ ತುದಿ ಕಡೆಗೆ ಕವಡೆ ವರ್ಕ್ ಇದೆ, ಕಾಣಿಸ್ತಿದೆಯಲ್ಲ. ಮತ್ತೆ ಈ ತರದ್ ಒಂದು ಪ್ಯಾಚ್ ಅಟ್ಯಾಚ್ ಮಾಡಿದ್ದಾರೆ, ಒಂದ್ ಸ್ವಲ್ಪ ಗುಜರಾತಿ ಸ್ಟೈಲ್ ಅಂತ ಹೇಳ್ಬಹುದು. ಮತ್ತೆ ಬ್ಯಾಕ್ ಸೈಡ್ ನೋಡಿ ಈ ತರ ಇದು ಸ್ಲೀವ್ಲೆಸ್ ಆಗಿರುತ್ತೆ, ಮತ್ತೆ ಬ್ಯಾಕ್ ಟೈಯಿಂಗ್ ಇದೆ, ಬ್ಯಾಕ್ ಹುಕ್ ಆಗಿರುತ್ತೆ. ಇದು ಬ್ಯಾಕ್ ಹುಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಇದು, ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ ಈ ತರ ಇದೆ. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು ₹373. ಮತ್ತೆ ನನ್ ಲಿಂಕ್ ಮುಖಾಂತರ ನೀವೇನಾದ್ರೂ ಬೈ ಮಾಡ್ತಿದ್ದೀರಾ ಅಂತಂದ್ರೆ ₹10 ಆಫ್ ಕೂಡ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇದೆ, ರೆಡ್, ಬ್ಲೂ ಆ ತರದೆಲ್ಲವೂ ಇದೆ. ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ಸೊ ಇದೇನಂತಂದ್ರೆ ಇದು ಸ್ಲೀವ್ಲೆಸ್ ನೀವು ವೇರ್ ಮಾಡ್ಬೇಕು, ಯಾವುದೇ ಸ್ಲೀವ್ ಎಕ್ಸ್ಟ್ರಾ ಏನ್ ಕೊಟ್ಟಿಲ್ಲ. ಸೊ ಇದನ್ನ ಸ್ಲೀವ್ಲೆಸ್ ಬ್ಲೌಸ್ ಆಗಿ ನೀವು ವೇರ್ ಮಾಡ್ಕೋಬೇಕಾಗತ್ತೆ. ಸೊ ಮುಗೀತು ಇವತ್ತಿನ ಕಲೆಕ್ಷನ್. ಹಾಗೆ ಇದನ್ನ ಹೇಳ್ಬಿಡ್ತೀನಿ, ಈ ಜುಮ್ಕಾ ಏನಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆಲ್ರೆಡಿ ನಾನು ಹಿಂದಿನ ವಿಡಿಯೋ ಜುಮ್ಕಾ ವಿಡಿಯೋ ಹಾಲ್ ಮಾಡಿದ್ನಲ್ಲ, ತುಂಬಾ ಜನ ಇಷ್ಟಪಟ್ಟಿದ್ದೀರಾ. ಸೊ ಅದ್ರಲ್ಲಿ ನೋಡಿರ್ತೀರಾ ಈ ಜುಮ್ಕಾ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಹೆವಿ ಇದೆ, ಮತ್ತೆ ಎಷ್ಟು ದೊಡ್ಡದಾಗಿ ಕೂಡ ಕಾಣಿಸುತ್ತೆ. ನಾನು ಇವತ್ತೇನು ಜಾಸ್ತಿ ಆರ್ನಮೆಂಟ್ಸ್ ಹಾಕೊಂಡಿಲ್ಲ, ನೀವು ಗಮನಿಸಿದ್ರ. ಜಸ್ಟ್ ಒಂದ್ ಸೀರೆ ಮತ್ತೆ ಸಿಂಪಲ್ ಆಗಿ ಒಂದ್ ಹೇರ್ ಸ್ಟೈಲ್ ಮಾಡ್ಕೊಂಡಿದೀನಿ, ಮತ್ತೆ ದೊಡ್ಡ ಜುಮ್ಕಾ ಹಾಕೊಂಡಿದೀನಿ. ಇದರಿಂದಾಗಿನ ನನ್ ಲುಕ್ ಸ್ವಲ್ಪ ಜಾಸ್ತಿ ಆಯ್ತು, ನನಗ್ ಫೀಲ್ ಆಯ್ತು. ಹಾಕೊಂಡ ತಕ್ಷಣ ಅರೆ ವಾ, ಒಂದು ಲುಕ್ ನೆಕ್ಸ್ಟ್ ಲೆವೆಲ್ ಹೋಯ್ತಲ್ಲ ಅಂತ ನನಗ್ ಫೀಲ್ ಆಯ್ತು. ಸೊ ಚೆನ್ನಾಗಿದೆ ನೋಡಿ. ಈ ಜುಮ್ಕದ್ ಲಿಂಕ್ ಅನ್ನು ಕೂಡ ಈ ಎಲ್ಲಾ ಬ್ಲೌಸ್ ಗಳ ಜೊತೆ ಹಾಕಿರ್ತೀನಿ, ಇನ್ ಕೇಸ್ ಯಾರಿಗಾರು ಇಷ್ಟ ಇದೆ ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸೋಣ. ಮತ್ತೆ ಈ ಎಲ್ಲಾ ಬ್ಲೌಸ್ ಗಳ ಲಿಂಕ್ ಅನ್ನು ನಾನು ನೆನ್ಪಿಟ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇಷ್ಟ ಆಗಿರೋದನ್ನ, ನಿಮ್ಗೆ ಇಷ್ಟ ಆಗಿರೋದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ನಮ್ ವಿಡಿಯೋವನ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.